ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಜಯ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಫ್ಲಿಪ್ಕಾರ್ಟಿಂದ ಒಂದಷ್ಟು ಐಟಮನ್ನು ತರಿಸಿದ್ದೆ, ಹಾಗೆ ಮೀಶೋದಿಂದನೂ ಕೆಲವೊಂದು ಐಟಮನ್ನು ತರಿಸಿದ್ದೆ. ಅವೆಲ್ಲ ಹೇಗಿದೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ತುಂಬ ಒಳ್ಳೊಳ್ಳೆ ಪ್ರಾಡಕ್ಟ್, ಎಲ್ಲವೂ ಚೆನ್ನಾಗಿದೆ, ನೋಡ್ತಾ ಹೋಗಿ. ಇವೆರಡು ಗಾರ್ಡನಿಂಗ್ಗೆ ಬೇಕಾಗುವಂಥ ಐಟಮ್ಗಳು. ನಾನು ಕೆಲವೊಂದು ಐಟಮನ್ನು ನಾನು ಫ್ಲಿಪ್ಕಾರ್ಟಿಂದ ತರಿಸೋದಾದರೆ ಪ್ರಾಡಕ್ಟ್ ಲಿಂಕನ್ನು ಹಾಕ್ತೀನಿ. ನೀವು ವಿಡಿಯೋ ನೋಡ್ತಾ ವಿಡಿಯೋದ ಮೇಲೆ ಕೆಳಗಡೆ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ ಫ್ಲಿಪ್ಕಾರ್ಟಿಂದ ಬೇಕಾದರೆ ತರಿಸ್ಕೋಬೋದು. ಎಲ್ಲ ರೀತಿಯ ಐಟಮು ಸಿಗುತ್ತೆ. ಮತ್ತು ಮೀಶೋದಿಂದ ತಂದಿರೋದನ್ನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕ್ತೀನಿ, ಬೇಕಾದರೆ ತರಿಸ್ಕೊಳ್ಳಿ. ನೋಡಿ, ಇದು ಕೋಕೋಪಿಟ್ಟು ಬ್ಲಾಕು 1 kg ಕೋಕೋಪಿಟ್ಟು ನಮ್ಮ ಮನೆಯಲ್ಲೇ ಇರುತ್ತೆ. ಆದರೂ ಕೂಡ ನಾನು ಈ ವರ್ಷ ಸ್ವಲ್ಪ ಬೇಕು ಅನ್ನಿಸ್ತು, ಹಾಗಾಗಿ 1 kg ಪ್ಯಾಕೆಟನ್ನು ತರಿಸಿದ್ದೀನಿ. ನೋಡಿ, ತುಂಬ ಒಳ್ಳೊಳ್ಳೆ ಪ್ರಾಡಕ್ಟ್ ಇರುತ್ತೆ. ನೀವು ಬೇಕಾದರೆ ತರಿಸ್ಕೊಳ್ಳಿ, ಕಡಿಮೆ ರೇಟಲ್ಲೇ ಇರುತ್ತೆ. ಎಲ್ಲ ಪ್ರಾಡಕ್ಟ್ನ ಫೋಟೋಸನ್ನು ಸೈಡಲ್ಲಿ ಹಾಕಿದ್ದೀನಿ, ಬೇಕಾದರೆ ನೋಡ್ಕೊಳ್ಳಿ. ನೀವು ಬೇಕಾದ್ದನ್ನು ತರಿಸ್ಕೋಬೋದು. ಇವೆಲ್ಲ ಫ್ಲಿಪ್ಕಾರ್ಟಿಂದ ತಂದಿರೋದು ಕೋಕೋಪಿಟ್ಟು. ನಾವಿಲ್ಲಿ ತಂದಿರೋವಂಥ ಕೋಕೋಪಿಟ್ಟನ್ನು ಹೇಗೆ ಯೂಸ್ ಮಾಡೋದು ಅಂತ ಬೇಕಾದರೆ ಕಾಮೆಂಟ್ ಮಾಡಿ. ನಾನು ಎಲ್ಲ ಗಿಡಗಳಿಗೂ ಕೋಕೋಪಿಟ್ಟನ್ನು ಯೂಸ್ ಮಾಡಲ್ಲ, ಯಾವ್ಯಾವ ಗಿಡಕ್ಕೆ ಮಾಡ್ತೀನಿ ಅನ್ನೋದನ್ನು ಬೇಕಾದರೆ ಹೇಳ್ತೀನಿ. ನೋಡಿ, ಇಷ್ಟು ಚೆನ್ನಾಗಿದೆ ಕೋಕೋಪಿಟ್ ಬ್ಲಾಕು. ನೀವು ಮನೆಯಲ್ಲೇ ತೆಂಗಿನ ನಾರನ್ನು ತಂದರೆ ಅದನ್ನು ಕೂಡ ಮಾಡ್ಕೋಬೋದು. ಅದು ತುಂಬ ಸಿಗಲ್ವಲ್ಲ, ಹಾಗಾಗಿ ತೆಂಗಿನ ಮರ ಇರೋರಿಗಾದರೆ ತುಂಬ ಕಾಯಿ ಸಿಗತ್ತೆ, ಅದರದ್ದು ಬೇಕಾದಷ್ಟು ಮಾಡ್ಕೋಬೋದು. ನಾನು ಕೋಕೋಪಿಟ್ಟನ್ನು ಮನೆಯಲ್ಲೇ ಯಾವ ರೀತಿ ಮಾಡೋದು ಅಂತ ವಿಡಿಯೋ ಹಾಕಿದ್ದೀನಿ. ನೀವು ಯಾರಾದರೂ ನೋಡಿಲ್ಲ ಅಂದರೆ ನೋಡಿ, ತುಂಬ ಒಳ್ಳೆ ವಿಡಿಯೋ ಅದು. ಹಾಗೆ ಇದು ಸೀಡ್ಸನ್ನು ಗ್ರೋ ಮಾಡೋವಂಥ ಪ್ಯಾಕೆಟ್. ತುಂಬ ಪ್ಯಾಕಿಂಗ್ ಎಲ್ಲ ತುಂಬ ಚೆನ್ನಾಗಿತ್ತು. ಇದು ಸ್ವಲ್ಪ ಡೆಲಿಕೇಟ್ ಇರುತ್ತೆ, ಹಾಗಾಗಿ ಚೆನ್ನಾಗಿ ಪ್ಯಾಕಿಂಗ್ ಮಾಡಿದ್ದಾರೆ. ನೋಡಿ, ಈ ರೀತಿದು 10 ಸೀಡ್ಸ್ ಟ್ರೇ ಇದೆ. ನೋಡಿ, ಈ ರೀತಿ ಚೆನ್ನಾಗಿ ಪ್ಯಾಕಿಂಗ್ ಇತ್ತು, ತುಂಬ ಚೆನ್ನಾಗಿತ್ತು. ಆದರೆ ಪ್ರಾಡಕ್ಟ್ ಏನು ಅಷ್ಟೊಂದು ಚೆನ್ನಾಗಿರಲಿಲ್ಲ. ಆದರೆ ನಾವು ಕೊಟ್ಟಿರೋ ದುಡ್ಡಿಗೆ ಮೋಸ ಇಲ್ಲ, ಆ ರೀತಿ ಇದೆ. ಕಡಿಮೆ ರೇಟಲ್ಲಿ ನಮಗೆ ಒಳ್ಳೆಯದು ಸಿಗಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ. ನೋಡಿ, ಇಷ್ಟೊಂದಿದೆ, 10 ಪ್ಯಾಕ್ ಇದೆ. ನೋಡಿ, ತುಂಬ ತೆಳುವ ಇದೆ. ಆದರೂ ನಾವು ಒಂದು ವರ್ಷ, ಒಂದು ಸೀಸನ್ನಿಗೆ ನಾವು ಯಾವುದಾದ್ರೂ ಸಸಿಗಳನ್ನು ಹಾಕ್ಕೊಳ್ಳೋದಾದರೆ ತುಂಬ ಈಸಿ ಆಗುತ್ತೆ. ಇದರೊಳಗಡೆ ನಾವು ಸೀಡ್ಸನ್ನು ಹಾಕ್ಕೊಂಡ್ರೆ ತೆಗೆದು ನೆಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ತುಂಬ ಚಿಕ್ಕದು ಇದು. ಇನ್ನೂ ಸ್ವಲ್ಪ ದೊಡ್ಡ ಸೈಜಿನ ತರಿಸ್ಕೊಂಡ್ರೆ ಬೆಟರ್ ಅಂತ ಅನ್ನಿಸ್ತು ನನಗೆ. ಆದರೆ ನಾನು ಇದನ್ನು ವಾಪಸ್ ಮಾಡಲಿಲ್ಲ, ಇರಲಿ ಅಂತ. ನೋಡಿ, ಚೆನ್ನಾಗಿದೆ. ಎಷ್ಟು ಬೇಕಾದರೂ ನಾವು ಸೀಡ್ಸನ್ನು ಇದರೊಳಗಡೆ ಹಾಕ್ಕೋಬೋದು. ಮತ್ತು ಈ ಸಣ್ಣ ಸಣ್ಣ ಕಟಿಂಗನ್ನೆಲ್ಲ ಹಾಕ್ತೀವಲ್ಲ, ಈ ಸೇವಂತಿಗೆ ಹಿಂಗಿದ್ದೆಲ್ಲ, ಅದನ್ನೆಲ್ಲ ನಾವು ಇದರೊಳಗೆ ನೆಟ್ಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ. ನಾವು ನೆಡಲಿಕ್ಕೂ ಕೂಡ ಈಸಿ ಆಗುತ್ತೆ ಈ ರೀತಿ ತಂದ್ಕೊಂಡ್ರೆ. ನೋಡಿ, ಎಷ್ಟು ಉದ್ದ ಇದೆ. ತುಂಬ ಮಣ್ಣು ಹಿಡಿಯಲ್ಲ, ಕಡಿಮೆನೇ ಮಣ್ಣು ಹಿಡಿಯುತ್ತೆ. ಬೇಕಾದರೆ ತರಿಸ್ಕೊಳ್ಳಿ. ಎಷ್ಟಿದೆ ಅನ್ನೋದನ್ನು ಆಮೇಲೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿದಾಗ ತೋರಿಸ್ತೀನಿ. ನೋಡಿ, ಇದು ಬ್ಲೌಸು. ಇದು ಕೂಡ ಫ್ಲಿಪ್ಕಾರ್ಟಿಂದೆ, ಚೆನ್ನಾಗಿತ್ತು ಬ್ಲೌಸು. ಇದು ಇಲ್ಲಿ ಕಲರ್ಸ್ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಇದು ರೆಡ್ಡು, ಫುಲ್ ರೆಡ್ಡು, ಮತ್ತು ಪುಗ್ಗಿದ ತೋಳು, ಪಪ್ ತೋಳು. ಹಿಂದ್ಗಡೆ ಹ್ಯಾಂಗಿಂಗ್ ಎಲ್ಲ ಚೆನ್ನಾಗಿದೆ. ಮತ್ತು ಇದು ಬೋಟ್ ನೆಕ್ಕು, ತುಂಬ ಚೆನ್ನಾಗಿದೆ ಬ್ಲೌಸು. ಇದು ಕಾಟನ್ ಬ್ಲೌಸು, ತುಂಬಾ ಚೆನ್ನಾಗಿದೆ ಬ್ಲೌಸು. ಬೇಕಾದರೆ ತರಿಸ್ಕೊಳ್ಳಿ. ಮುಂದ್ಗಡೆ ಕಪ್ಸ್ ಹಾಕಿದ್ದಾರೆ. ಪ್ರಿನ್ಸ್ ಕಟ್ ಬ್ಲೌಸ್ ಇದು. ರೆಡಿಮೇಡ್ ಎಲ್ಲ ಬರೋದು ಹೆಚ್ಚಾಗಿ ಪ್ರಿನ್ಸ್ ಕಟ್ ಬ್ಲೌಸು. ನೋಡಿ, ನಾವು ನಮ್ಮ ಬ್ರಾ ಸೈಜ್ ಹೇಳಿದರೆ ಕಳಿಸ್ತಾರೆ. ಇದು ಆಲ್ಟ್ರೇಬಲ್ ತರಿಸ್ಕೊಂಡಿದ್ದೀನಿ ನಾನು, ಬೇಕಾದರೆ ಸ್ವಲ್ಪ ಹಿಡ್ಕೋಬೋದು ಅಂತ. ನೋಡಿ, ಇಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿತ್ತು. ಹಾಗೆ ಇದು ಮೀಶೋದಿಂದ ತರಿಸಿರೋದು. ಇದು ಕೂಡ ಚೆನ್ನಾಗಿತ್ತು. ಇದು ಹಾಫ್ ತೋಳು, ತುಂಬ ಗಿಡ್ಡ ತೋಳು, ಮತ್ತು ನೆಕ್ಕು ಮುಂದ್ಗಡೆ ಎಲ್ಲ ಚೆನ್ನಾಗಿ ಬಂದಿದೆ. ಇದು ಕೂಡ ಚೆನ್ನಾಗೇ ಇದೆ. ಇದು ಕಲರ್ ಹೇಳಿದ್ದು ಬೇರೆ ಆಗಿದೆ, ಇಲ್ಲಿ ಬಂದಿರೋ ಕಲರೇ ಬೇರೆ ಆಗಿದೆ, ಅಥವಾ ನನಗೆ ಅಲ್ಲಿ ಸರಿ ಕಾಣಿಸಿಲ್ವೋ ಏನೋ ಗೊತ್ತಿಲ್ಲ. ಇದು ಬ್ಲೌಸ್ ಚಾರ್ಟು. ನಾನು ಸ್ಟಿಚಿಂಗ್ ಮಾಡೋದ್ರಿಂದ ನನ್ನ ಬಟ್ಟೆನಾದರೂ ಸ್ಟಿಚಿಂಗ್ ಮಾಡೋಣ ಅಂತ ನಾನು ಬ್ಲೌಸ್ ಚಾರ್ಟನ್ನು ತಂದ್ಕೊಂಡೆ. ಯಾಕಂದರೆ ನನಗೆ ಪ್ರಿನ್ಸ್ ಕಟ್ ಅಷ್ಟೊಂದು ಚೆನ್ನಾಗಿ ಬರ್ತಿರ್ಲಿಲ್ಲ, ಹಾಗಾಗಿ ಇದನ್ನು ತರಿಸ್ಕೊಂಡು ಹಾಗೆ ಬಟ್ಟೆ ಮೇಲೆ ಇಟ್ಟು ಕಟ್ ಮಾಡ್ಬೋದು ಅಂತ ನಾನು ಇದನ್ನು ತರಿಸ್ಕೊಂಡೆ. ನೋಡೋಣ
ಹೇಗೆ ಹೊಲಿಯೋದು ಅಂತ ಬೇಕಾದರೆ ಕೇಳಿ, ನಾನು ಅದನ್ನು ಕಟ್ ಮಾಡಿ ಹೊಲಿದು ತೋರಿಸ್ತೀನಿ, ಸ್ಟಿಚಿಂಗ್ ಮಾಡಿ ತೋರಿಸ್ತೀನಿ. ಇದು 3 in 1 ಅಂದರೆ ಪ್ರಿನ್ಸ್ ಕಟ್ಟು, ಕಟೋರಿ ಮತ್ತು ಸಾದಾ ಬ್ಲೌಸು ಎರಡು. ಇದು 175 ಅನಿಸುತ್ತೆ. ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು, ನಾನು ತರಿಸ್ಕೊಂಡೆ. ಒಂದೊಂದು ಸರಿ ಒಂದೊಂದು ರೀತಿ ಆಗುತ್ತಲ್ಲ ನಾವು ಬ್ಲೌಸ್ ಹೊಲ್ದಿರೋದು. ಹಾಗಾಗಿ ಈ ರೀತಿ ಚಾರ್ಟನ್ನು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ನೋಡೋಣ ಹೇಗೆ ಬರುತ್ತೆ ಅಂತ. ಮುಂದಿನ ದಿನಗಳಲ್ಲಿ ಕಟ್ ಮಾಡಿ ಹೊಲಿದು ನೋಡ್ತೀನಿ. ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಯಾವ ಟೈಪ್ ಬೇಕಾದರೂ ನಾವು ಅದನ್ನು ಕಟ್ ಮಾಡಿ ಹೊಲ್ಕೋಬೋದು. ಫ್ರೆಂಡ್ಸ್, ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಕೆಲವು ಗಾರ್ಡನಿಂಗ್ ವೀಡಿಯೋಸ್ಗಳನ್ನು ತುಂಬಾ ಮಾಡಿದ್ದೀನಿ, ನೀವು ಯಾರಾದರೂ ನೋಡಿಲ್ಲ ಅಂದರೆ ನೋಡಿ. ಇವು ಮೀಶೋದಿಂದ ತಂದಿರೋದು ಇದು ಎರಡು ಟಾಪು 175ಗೆ ಸಿಕ್ಕಿದೆ. ತುಂಬ ಚೆನ್ನಾಗಿದ್ದಾವೆ. ಮಟೀರಿಯಲ್ ಕೂಡ ಅಷ್ಟೇ, ಕಾಟನ್ ಮಟೀರಿಯಲ್ಲು, ಮುಂದ್ಗಡೆ ಎಂಬ್ರಾಯ್ಡ್ರಿ ಇದೆ. ತುಂಬ ಚೆನ್ನಾಗಿದೆ. ಇದು ತರಿಸ್ಕೋಬೋದು ಬೇಕಾದರೆ. ಕ್ವಾಲಿಟಿ ಅಂತೂ ಹಾಗೇ ಇಲ್ಲ, ತುಂಬ ಚೆನ್ನಾಗಿದೆ. ಸ್ವಲ್ಪ ಆಲ್ಟ್ರೇಬಲ್ ಮಾಡ್ಕೋಬೇಕು. ನಾನು ಸೈಜ್ ಸ್ವಲ್ಪ ದೊಡ್ಡದೇ ತಂದ್ಕೊಂಡಿದ್ದೀನಿ ನೋಡಿ. ಇದು ಕೂಡ ತುಂಬ ಚೆನ್ನಾಗಿದೆ. ಬಟ್ಟೆ ಕಾಟನ್ನು ಎರಡು ತುಂಬ ಚೆನ್ನಾಗಿ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ. ಈ ಡೈಲಿ ಯೂಸ್ ಮಾಡೋರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಬಟ್ಟೆಗಳು. ಮೀಶೋದಲ್ಲಿ ತುಂಬ ಕಡಿಮೆ ರೇಟಿಗೆ ಸಿಗುತ್ತೆ, ನಾವು ತರಿಸ್ಕೋಬೋದು. ಫ್ಲಿಪ್ಕಾರ್ಟಲ್ಲೂ ಅಷ್ಟೇ ಕಡಿಮೆ ರೇಟಿಗೆ ಸಿಗತ್ತೆ ನೋಡಿ. ಇದನ್ನು ತರಿಸ್ಕೊಂಡೆ. ಆಮೇಲೆ ನಾನು ಮೀಶೋದಲ್ಲಿ ಎಲ್ಲ ರೀತಿ ಪ್ರಾಡಕ್ಟು ಸಿಗತ್ತೆ, ನಾವು ನೋಡ್ಕೊಂಡು ತರಿಸ್ಬೇಕಾಗತ್ತೆ. ಒಂದೊಂದು ಚೆನ್ನಾಗಿರುತ್ತೆ, ಒಂದೊಂದು ಚೆನ್ನಾಗಿರಲ್ಲ. ಹಾಗಾಗಿ ನಾವು ಅದನ್ನು ಸರಿಯಾಗಿ ನೋಡಿಕೊಂಡು ರಿವ್ಯೂ ನೋಡಿಕೊಂಡು ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದು ತುಂಬಾ ಚೆನ್ನಾಗಿದೆ, ಬೇಕಾದರೆ ತರಿಸ್ಕೊಳ್ಳಿ. ಹಾಗೆ ಇದು ಟೇಲರಿಂಗಿಗೆ ಬೇಕಾಗುವಂಥದ್ದು ನೋಡಿ. ಈ ರೀತಿ ಮಾರ್ಕ್ ಮಾಡಲಿಕ್ಕೆ ಇದು ಬರುತ್ತೆ. ಹಾಗೆ ನಾವು ನೋಡಿ ದಾರ ಪೊಣಿಸ್ತೀವಲ್ಲ ಸೂಜಿಗೆ, ಇದು ತುಂಬ ಚೆನ್ನಾಗಿದೆ. ಹಾಗೆ ಇದು ನಾವು ಹ್ಯಾಂಗಿಂಗ್ ಮಾಡ್ತೀವಲ್ಲ, ಆ ಬಟ್ಟೆನ ಉಲ್ಟಾ ಮಾಡೋವಂಥ ಪ್ರಾಡಕ್ಟ್ ಇದು. ನಿಮಗೆ ಇದರಲ್ಲಿ ಯಾವ ಪ್ರಾಡಕ್ಟ್ ಇಷ್ಟ ಆಯಿತು ಅಂತ ಹೇಳಿ, ಮತ್ತು ಯಾವ ಪ್ರಾಡಕ್ಟನ್ನು ನೀವು ಬೈ ಮಾಡ್ಕೊಂಡಿದ್ದೀರಾ ಅಂತಲೂ ಹೇಳಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್. ಥಂಡಿ ಆಗಿರೋದ್ರಿಂದ ಧ್ವನಿ ಸ್ವಲ್ಪ ಏರ್ಪೇರಾಗಿದೆ, ಕ್ಷಮಿಸಿ ನೋಡಿ. ಈ ರೀತಿ ಪ್ರಾಡಕ್ಟ್ಗಳನ್ನು ನಾವು ತರಿಸ್ಕೊಂಡ್ರೆ ನಮ್ಮ ಕೆಲಸ ಈಸಿ ಆಗಿಬಿಡತ್ತೆ. ಇದು ತುಂಬ ಈಸಿಯಾಗಿ ಆಗುತ್ತೆ. ನಾವು ಇದನ್ನು ಆ ಲಾಡಿನ ಊಟ ಮಾಡಲಿಕ್ಕೆ ಈ ರೀತಿ ಪ್ರಾಡಕ್ಟ್ಗಳನ್ನು ನಾವು ತಂದುಕೊಂಡ್ರೆ ಬೆಸ್ಟ್ ಅಂತ ನನ್ನ ಭಾವನೆ. ಆನ್ಲೈನಲ್ಲಿ ನಿಮಗೆ ಬೇಕಾಗಿರೋವಂಥ ಐಟಮ್ ಸಿಗತ್ತೆ, ಸ್ವಲ್ಪ ಸರ್ಚ್ ಮಾಡಿದರೆ ಬೇಕಾಗೋದು ಸಿಗತ್ತೆ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.